ಜಗದೀಶ್ ಶೆಟ್ಟರ್ ಅವರ ರಾಜೀನಾಮೆಗೆ ಸಿಎಂ ಡಿಸಿಎಂ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಶೆಟ್ಟರ್ ಅವರಿಗೆ ಕಾಂಗ್ರೆಸ್ನಲ್ಲಿ ಯಾರೂ ಯಾವುದೇ ತರಹದಲ್ಲೂ ಕೂಡ ಅನ್ಯಾಯ ಮಾಡಿಲ್ಲ. ಅವರಿಗೆ ಟಿಕೆಟ್ ಅನ್ನು ಕೊಟ್ವಿ, ಸೋತರು ಕೂಡ ಅವ್ರನ್ನ ಮನೇಲಿ ಇರೋಕ್ಕೆ ನಾವು ಬಿಡಲಿಲ್ಲ. ಮನೇಲಿ ಇರಬಾರ್ದು ಅಂತ ನಾಯಕರು ಅಂತ ಹೇಳಿ ಅವ್ರನ್ನ ಮೇಲ್ಮನೆಗೆ ನಾವು ಸದಸ್ಯರನ್ನಾಗಿ ಮಾಡಿದ್ವಿ. ಪರಿಷತ್ಗೆ ಅವ್ರನ್ನ ಸದಸ್ಯರನ್ನಾಗಿ ನಾವು ಚೂಸ್ ಮಾಡಿದ್ವಿ, ಆಯ್ಕೆ ಮಾಡಿದ್ವಿ. BJPಯಲ್ಲಿ ಅವಮಾನ ಆಗಿದೆ, ಹೋಗಲ್ಲ ಅಂತ ಹೇಳಿದ್ರು, ಈಗ ಹೋಗ್ಬಿಟ್ಟಿದ್ದಾರೆ ಅವರು. ಒತ್ತಡದ ಹಿನ್ನೆಲೆಯಲ್ಲಿ ಶೆಟ್ಟರ್ BJPಗೆ ಸೇರ್ಪಡೆಯಾಗಿರಬಹುದು. ಕಾಂಗ್ರೆಸ್ನಲ್ಲಿ ಜಗದೀಶ್ ಶೆಟ್ಟರ್ಗೆ ಅನ್ಯಾಯ ಅಂತೂ ಮಾಡಿಲ್ಲ ಅಂತ ಹೇಳಿ ಎಲ್ಲರೂ ಹೇಳ್ತಾ ಇದ್ದಾರೆ. ಶೆಟ್ಟರ್ ಅವರು ಕೂಡ ನನಗೇನು ಕಾಂಗ್ರೆಸ್ ಅನ್ಯಾಯ ಮಾಡಿಲ್ಲ ಅಂತ ಹೇಳಿಕೊಂಡೆ ಧನ್ಯವಾದವನ್ನು ಕೂಡ ತಿಳಿಸಿದ್ದಾರೆ. ಶೆಟ್ಟರ್ ಅವರು ಒತ್ತಡದಿಂದ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಭಾರತೀಯ ಜನತಾ ಪಕ್ಷದವರು ಅವಮಾನ ಮಾಡಿದ್ದಾರೆ, ಟಿಕೆಟ್ ಕೊಡಲಿಲ್ಲ ಅಂತ ಹೇಳಿ ಬಂದರು. ನಾವು ಅವರಿಗೆ ಟಿಕೆಟ್ ಕೊಟ್ಟಿಲ್ಲ. ಮತ್ತೆ ಅವರು ಅಸೆಂಬ್ಲಿ ಚುನಾವಣೆಯಲ್ಲಿ ಸೋತರು ಅವ್ರ ಕ್ಷೇತ್ರದಲ್ಲಿ. ಆಮೇಲೆ MLC ಮಾಡಿದ್ರು. ಸೊ ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರಿಗೆ ಯಾವುದೇ ಅನ್ಯಾಯ ಆಗಿಲ್ಲ, ಅವಮಾನನೂ ಕೂಡ ಆಗಿಲ್ಲ. ನನ್ನ ಹತ್ರ ಜಗದೀಶ್ ಶೆಟ್ಟರ್ ಅವರು ಈ ತರ ಬಂದು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಪಾರ್ಲಿಮೆಂಟ್ ಅಸೆಂಬ್ಲಿ ಕಳಿಸ್ತಾ ಇದ್ದಾರೆ ಅಂತ ನನ್ನ ಹೇಳಿದ್ರು. ನಾನು ನಿನ್ನೆ ಬೆಳಗ್ಗೆ ಕೂಡ ಅವ್ರ ಮಾತಾಡಿದ್ದೆ. ನಾನಂತ ಕೆಲಸ ಮಾಡುದಿಲ್ಲ, ನಾನು ಹೋಗುದಿಲ್ಲ. ರಾಜಕಾರಣಕ್ಕೆ ನನಗೆ ಕಾಂಗ್ರೆಸ್ ಪಕ್ಷ ಜೀವ ಕೊಟ್ಟಿದೆ, ಮರುಜೀವ ಕೊಟ್ಟಿದೆ. ನಾನು ಆ ಕೆಲಸ ಮಾಡುದಿಲ್ಲ ಅಂತ ಹೇಳಿದ್ದೆ. ಅದನ್ನೇ